ಪತ್ರಿಕಾ ಮಾಧ್ಯಮದ ಅಣ್ಣಂದಿರಿಗೆ ಶರಣಾರ್ಥಿಗಳು. 4ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಶರಣಬಸಪ್ಪ ಅಪ್ಪ ಅನುಭವ ಮಂಟಪ, ಇದು ಗುಡಿ ಆವರಣ, ಅಪ್ಪನ ಗುಡಿಯ ಆವರಣದಲ್ಲಿರುವ ಅನುಭವ ಮಂಟಪದಲ್ಲಿ ನಮ್ಮ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಇದರಲ್ಲಿ ದಾಕ್ಷಾಯಿಣಿ ಅವ್ವ ಅವರಿಗೆ ಜಾಗತಿಕ ಮಹಿಳಾ ಶಕ್ತಿ ಅಂತ ಒಂದು ಪ್ರಶಸ್ತಿಯನ್ನು ಕೂಡ ನೀಡಲಿದ್ದೇವೆ. ಇದರಲ್ಲಿ ಉದ್ಘಾಟಕರಾಗಿ ವಿಜಯ ಕೋರಿಶೆಟ್ಟಿ ಅವರು ಮಹಿಳಾ ವಿಶ್ವವಿದ್ಯಾಲಯ ಬಿಜಾಪುರ, ಇದರದ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ವಿಜಯ ಕೋರಿಶೆಟ್ಟಿ ಅವರು ಉದ್ಘಾಟಿಸಲಿದ್ದಾರೆ. ಮತ್ತು ವಿಶೇಷ ಉಪನ್ಯಾಸಕರಾಗಿ ಶಿವಗಂಗಾ ರುಮ್ಮ, ಮುಖ್ಯಸ್ಥರು, ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ, ಇವರು ಬಂದು ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಭಕ್ತಿ ರೇಷ್ಮಿ ಹಾಗೂ ಅಧ್ಯಕ್ಷರು ರೇಷ್ಮೆ ಶಿಕ್ಷಣ ಸಂಸ್ಥೆ ಕಲಬುರಗಿ, ಹಾಗೂ ಚಂದ್ರಿಕಾ ಪರಮೇಶ್ವರ್, ಅಧ್ಯಕ್ಷರು ಪಂಚ ಗ್ಯಾರಂಟಿ ಯೋಜನಾ ಅಧ್ಯಕ್ಷರು ಕಲಬುರಗಿ, ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಿದ್ದಾರೆ. ನಮ್ಮ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಅಧ್ಯಕ್ಷರಾದ ಶರಣ ಆರ್ಜಿ ಶೆಟ್ಗಾರ್ ಅವರು ಉಪಸ್ಥಿತರಿರುತ್ತಾರೆ. ನಂತರದಲ್ಲಿ ಒಂದು ಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ. ಅಕ್ಕನ ವಚನಗಳಲ್ಲಿ ಸಾಮಾಜಿಕ ಕಳಕಳಿ ಮತ್ತು ಸಾಮರಸ್ಯ, ಸಮಾಜಕ್ಕೆ ಅಕ್ಕಮಹಾದೇವಿಯರು ಕೊಟ್ಟ ಸಂದೇಶವನ್ನು ಸಾರುವಂತಹ ಮತ್ತು ಮಹಿಳಾ ಈಗೇನು ಅಂತಾರಾಷ್ಟ್ರೀಯ ದಿನಾಚರಣೆ ಮಾಡ್ತಾರೆ ಅದಕ್ಕಿಂತ ಮೊದಲು ನಮ್ಮ ಅಕ್ಕಮಹಾದೇವಿಯವರು ಯಾವ ರೀತಿ ನಮ್ಮ ಮಹಿಳೆಯರನ್ನ ಸಬಲೀಕರಣ ಮಾಡಿದ್ದರು ತಮ್ಮ ವಚನಗಳಿಂದ ಅಂತ ಅದನ್ನು ಹೇಳಲಿಕ್ಕೆ ಒಂದು ಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದೇವೆ. ಅದರಲ್ಲಿ ಶಕುಂತಲಾ ದುರ್ಗಿ ಅವರು ನಿವೃತ್ತ ಪ್ರಾಂಶುಪಾಲರು ಕಲಬುರಗಿ, ಇವರು ಅದರ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮಧ್ಯಾಹ್ನ ಪ್ರಸಾದ 1:30ಯಿಂದ 2 ಗಂಟೆಯವರೆಗೆ ಪ್ರಸಾದವನ್ನು ಏರ್ಪಡಿಸಲಾಗಿದೆ. ಅದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಈಗಾಗಲೇ ನಾವು ಎಲ್ಲರಿಗೂ ತಿಳಿಸಿದ್ದೇವೆ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ತಮ್ಮ ಹೆಸರನ್ನು ನೋಂದಾಯಿಸಬೇಕೆಂದು. ಇದರಲ್ಲಿ ವಚನ ಗಾಯನ, ವಚನ ಉದ್ಘಾಟನೆ, ವಚನ ನೃತ್ಯ, ವಚನ ಕೋಲಾಟ ಅಥವಾ ವಚನ ವೇಷಗಳು, ಶರಣರ ವೇಷಗಳು, ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವು ಸುಜಾತ ಜನ್ಮಶೆಟ್ಟಿ ಅವರು ನಿರ್ದೇಶಕರು, ರಂಗಾಯಣ, ಇವರು ಬಂದು ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಕೊನೆಗೆ ಸಮಾರೋಪ ಸಮಾರಂಭ. ಈ ಕಾರ್ಯಕ್ರಮ ನಂತರ ಸಮಾರೋಪ ಸಮಾರಂಭದಲ್ಲಿ ಪ್ರಭುಶ್ರೀ ತಾಯಿಯವರು ಸಾನ್ನಿಧ್ಯ ವಹಿಸುತ್ತಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವಿಲಾಸವತಿ ಕುಪ್ಪ ಅವರು, ಬಸವ ಸಮಿತಿ ಅಧ್ಯಕ್ಷರು ಕಲಬುರಗಿ, ಇವರ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ. ಸಮಾರೋಪದ ನುಡಿಗಾಗಿ ಗಂಗಾಂಬಿಕಾ ಅಕ್ಕ, ಅಧ್ಯಕ್ಷರು ಬಸವ ಸಮಾಜ ಪ್ರತಿಷ್ಠಾನ ಬಸವಗಿರಿ ಬೀದರ್, ಇವರನ್ನು ಆಹ್ವಾನಿಸಲಾಗಿದೆ. ಅವರು ತಮ್ಮ ಆಶೀರ್ವಾದ ನುಡಿಗಳನ್ನು ನೀಡಲಿದ್ದಾರೆ. ಗೌರವ ಉಪಸ್ಥಿತಿಯಲ್ಲಿ ಅಶೋಕ್ ಗೂಳಿ ಅಣ್ಣ ಅವರು, ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಜಾಗತಿಕ ಲಿಂಗಾಯತ ಮಹಾಸಭಾ ಕಲಬುರಗಿ, ಇವರು ಇರಲಿದ್ದಾರೆ. ಹಾಗೆಯೇ ನಮ್ಮ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಕೋಡಿನವರು ಆ ಒಂದು ಗೌರವ ಉಪಸ್ಥಿತಿಯಲ್ಲಿ ಸಮಾರೋಪದ ಕಾರ್ಯಕ್ರಮದಲ್ಲಿ ಇರುತ್ತಿದ್ದಾರೆ. ಅದೇ ರೀತಿಯಾಗಿ ನಾವು ಸಾಧಕಿಯರಿಗೆ ವಿಶೇಷ ಸನ್ಮಾನವನ್ನು ಮಾಡುತ್ತಿದ್ದೇವೆ. ಡಾಕ್ಟರ್ ಭಾಗ್ಯಶ್ರೀ ಶರಣಪ್ರಕಾಶ್ ವೈದ್ಯಕೀಯ ಕ್ಷೇತ್ರ, ಅಮರೇಶ್ವರಿ ಚಿಂಚನ್ಸೂರ್ ಉದ್ಯಮ ಕ್ಷೇತ್ರ, ಶರಣೆ ಸುರೇಖಾ ರಾಜಕುಮಾರಿ ಅವರು ಕೃಷಿ ಕ್ಷೇತ್ರದಲ್ಲಿ, ಪರ್ವೀನ್ ಸುಲ್ತಾನ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ, ಮಾಲಾ ಕಣ್ಣಿ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ಭಾಗವಹಿಸಲಿದ್ದಾರೆ. ಅವರಿಗೆಲ್ಲ ವಿಶೇಷ ಸಾಧಕಿಯರ ಸನ್ಮಾನವನ್ನು ಆಯೋಜಿಸಿದ್ದೇವೆ. ಈ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಸಹಕಾರ ಕೊಡುವಂಥ ಕಾರ್ಯಕಾರಿ ಮಂಡಳಿಯವರಿಗೂ ಇದೇ ವಿಷಯವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಕಲಾವತಿ ಚಿಂಚೋಳಿಮಠ್, ಶಾರದಾ ಜಂಬಲ್ದಿನಿ, ಶೀಲಾ ಕಾಮಶೆಟ್ಟಿ, ಉಷಾ ಸಜ್ಜನ್, ಶಾರದಾ ಓಗಿ, ಸಾವಿತ್ರಿ ಪಾಲ್ಗಿ, ಛಾಯಾ ಪಟ್ಟಣ್ ಶೆಟ್ಟಿ, ಗೀತಾ ಬಳಿಗಾರ್, ನೀಲಮ್ಮ ನೆಲೋಗಿ, ಶಕುಂತಲಾ ರಂಜನ್ಗಿ ಹಾಗೂ ರೇಣುಕಾ ಡಾಂಗೆ ಇವರು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು.